ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡಿಗರ ಆಸ್ತಿ. ಕರ್ನಾಟಕಕ್ಕೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ಇವರ ಕೊಡುಗೆ ಅಪಾರ. 1954ರಿಂದ 2000 ಇಸ್ವಿ ತನಕ 200ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗವನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡೋದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ 90% ಸಕ್ಸಸ್ ನೀಡಿರುವಂತಹ ನಟ ಆಗಿದ್ದರೂ ಕೂಡ ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಗೆ ಹೋಗದೆ ಕನ್ನಡಕ್ಕಾಗಿಯೇ ತಮ್ಮ ಉಸಿರನ್ನು ಮುಡುಪಾಗಿಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರು. ಇವರು ಅಭಿನಯ ಮಾಡಿದಂತಹ ಸಾಕಷ್ಟು ಯಶಸ್ವಿ ಚಿತ್ರಗಳು ಬೇರೆ ಭಾಷೆಗೆ ರಿಮೇಕ್ ಆಗಿವೆ. ಈ ವಿಡಿಯೋದಲ್ಲಿ ಅಣ್ಣವರ ಯಾವೆಲ್ಲ ಸಿನಿಮಾಗಳು ಬೇರೆ ಭಾಷೆಗೆ ರಿಮೇಕ್ ಆಗಿವೆ ಅನ್ನೋದನ್ನು ನೋಡೋಣ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಕಣ್ ತೆರೆದು ನೋಡು ಇದು 1961ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಟಿ.ವಿ. ಸಿಂಗ್ ಠಾಕೋರ್ ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ ಯಶಸ್ವಿಯಾದ ಈ ಚಿತ್ರ 1965ರಲ್ಲಿ ಕಾವ್ಯ ಮೇಳ ಅನ್ನೋ ಹೆಸರಲ್ಲಿ ಮಲಯಾಳಂಗೆ ರೀಮೇಕ್ ಮಾಡಿದ್ದಾರೆ. ಹಾಗೆ 1968ರಲ್ಲಿ ದೇವಿ ಅನ್ನೋ ಹೆಸರಲ್ಲಿ ತಮಿಳಿಗೂ ಕೂಡ ರಿಮೇಕ್ ಮಾಡಿದ್ದಾರೆ. ಗಾಳಿಗೋಪುರ ಇದು 1962ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಬಿ.ಆರ್. ಪಂತುಲು ನಿರ್ದೇಶನ ಮಾಡಿರ್ತಾರೆ. ಇದು 1964ರಲ್ಲಿ ಕಲಾಂಜು ಕಿಟ್ಟಿಯ ತಕಂ ಅನ್ನೋ ಹೆಸರಲ್ಲಿ ಮಲಯಾಳಂಗೆ ರಿಮೇಕ್ ಆಗಿದೆ. ಭೂದಾನ ಇದು ಕೂಡ 1962ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಪಿ.ಎಸ್. ಗೋಪಾಲಕೃಷ್ಣ ಹಾಗೂ ಜಿ.ವಿ. ಅಯ್ಯರ್ ನಿರ್ದೇಶನ ಮಾಡಿರ್ತಾರೆ. ಇದು 1965ರಲ್ಲಿ ಪಜನಿ ಅನ್ನೋ ಹೆಸರಲ್ಲಿ ತಮಿಳಿಗೆ ರಿಮೇಕ್ ಮಾಡಲಾಗಿದೆ. ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಅವರು ಆ್ಯಕ್ಟ್ ಮಾಡಿರ್ತಾರೆ. ನಂದಾದೀಪ ಇದು 1963ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಎಂ.ಆರ್. ವಿಠಲ ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ ಹಿಟ್ಟಾದ ಈ ಚಿತ್ರ 1964ರಲ್ಲಿ ರಾಮಟ್ ರಾಮದೇ ರಾಮ ಅನ್ನೋ ಹೆಸರಿಗೆ ಗುಜರಾತಿ ಭಾಷೆಗೆ ರಿಮೇಕ್ ಆಗಿದೆ. ಗುಜರಾತಿ ಭಾಷೆಗೆ ರಿಮೇಕ್ ಆದ ಕನ್ನಡದ ಮೊದಲ ಚಿತ್ರವಾಗಿ ನಂದಾದೀಪ ಚಿತ್ರವನ್ನು ಗುರುತಿಸಬಹುದು. ಮನಮೆಚ್ಚಿದ ಮಡದಿ ಇದು ಕೂಡ 1963ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಕೆ.ಆರ್. ಸೀತಾರಾಮ್ ಶಾಸ್ತ್ರಿ ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಚಿತ್ರವನ್ನು ಎನ್.ಟಿ. ರಾಮರಾವ್ ರವರು 1965ರಲ್ಲಿ ವಿಶಾಲ ಹೃದಯಲು ಅನ್ನೋ ಹೆಸರಿಗೆ ತೆಲುಗಿಗೆ ರಿಮೇಕ್ ಮಾಡಿದ್ದಾರೆ. ಶ್ರೀರಾಮಾಂಜನೇಯ ಯುದ್ಧ ಇದು ಕೂಡ 1963ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಎಂ. ನಾಗೇಶ್ವರರಾವ್ ಮತ್ತು ಎಂ.ಎಸ್. ನಾಯಕ್ ನಿರ್ದೇಶನ ಮಾಡಿರ್ತಾರೆ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ 50ನೇ ಸಿನಿಮಾ ಕೂಡ ಆಗಿರುತ್ತೆ. ಇದು 1975ರಲ್ಲಿ ಶ್ರೀರಾಮಾಂಜನೇಯ ಯುದ್ಧ ಅನ್ನೋ ಹೆಸರಲ್ಲಿ ತೆಲುಗಿಗೆ ರಿಮೇಕ್ ಮಾಡಲಾಗಿದೆ. ಎನ್.ಟಿ. ರಾಮರಾವ್ ರವರು ಹಾಗೂ ಬಿ. ಸರೋಜಾದೇವಿ ತೆಲುಗಿನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಎಮ್ಮೆ ತಮ್ಮಣ್ಣ ಇದು 1966ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಬಿ.ಆರ್. ಪಂತುಲು ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಚಿತ್ರ 3 ಭಾಷೆಗೆ ರಿಮೇಕ್ ಆಗಿದೆ. 1968ರಲ್ಲಿ ತೆಲುಗಿಗೆ ಗೋವುಲ ಗೋವಣ್ಣ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿದರೆ 1969ರಲ್ಲಿ ಹಿಂದಿಯಲ್ಲಿ ಜಿಗಿರಿ ದೋಸ್ತ್ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿದ್ದಾರೆ. ಮತ್ತು 1970ರಲ್ಲಿ ಮುತ್ತುಕಾರ ವೇಲನ್ ಅನ್ನೋ ಹೆಸರಿಗೆ ತಮಿಳಿಗೆ ರಿಮೇಕ್ ಮಾಡಿದ್ದಾರೆ. ಗಂಗೆ ಗೌರಿ ಇದು 1967ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಬಿ.ಆರ್. ಪಂತುಲು ನಿರ್ದೇಶನ ಮಾಡಿರ್ತಾರೆ. ಇದು 1973ರಲ್ಲಿ ಗಂಗಾ ಗೌರಿ ಅನ್ನೋ ಹೆಸರಲ್ಲಿ ತಮಿಳಿಗೆ ರಿಮೇಕ್ ಮಾಡಿದ್ದಾರೆ. ಬೀದಿ ಬಸವಣ್ಣ ಇದು ಕೂಡ 1967ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಕೂಡ ಬಿ.ಆರ್. ಪಂತುಲು ರವರೇ ನಿರ್ದೇಶನ ಮಾಡಿರ್ತಾರೆ. ಇದು 1970ರಲ್ಲಿ ತೇದಿ ಒಂದ ಮಾಪಿಲ್ಲೈ ಅನ್ನೋ ಹೆಸರಿಗೆ ತಮಿಳಿಗೆ ರಿಮೇಕ್ ಆಗಿದೆ. ಚಕ್ರತೀರ್ಥ ಇದು 1967ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಕೆ.ಟಿ. ಶಿವರಾಮ್ ನಿರ್ದೇಶನ ಮಾಡಿರ್ತಾರೆ. ಇದು 1968ರಲ್ಲಿ ಚುಟ್ಟಾರಿ ಕಾಳೋ ಅನ್ನೋ ಹೆಸರಲ್ಲಿ ತೆಲುಗಿಗೆ ರಿಮೇಕ್ ಆಗಿದೆ. ಗಂಡೊಂದು ಹೆಣ್ಣಾರು ಇದು 1969ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಬಿ.ಆರ್. ಪಂತುಲು ನಿರ್ದೇಶನ ಮಾಡಿರ್ತಾರೆ. ಇದು 1972ರಲ್ಲಿ ರಾಮಂತೇಡಿಯ ಸೀತೈ ಅನ್ನೋ ಹೆಸರಿಗೆ ತಮಿಳಿಗೆ ರಿಮೇಕ್ ಮಾಡಿದ್ದಾರೆ. ತಮಿಳಿನಲ್ಲಿ ಎಂ.ಜಿ. ರಾಮಚಂದ್ರನ್, ಜಯಲಲಿತಾ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡಿರ್ತಾರೆ. ಮೇಯರ್ ಮುತ್ತಣ್ಣ ಇದು 1969ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಸಿದ್ದಲಿಂಗಯ್ಯ ನಿರ್ದೇಶನ ಮಾಡಿರ್ತಾರೆ. ಇದು 1974ರಲ್ಲಿ ಚೇರ್ಮನ್ ಚಲಮಯ್ಯ ಅನ್ನೋ ಹೆಸರಲ್ಲಿ ತೆಲುಗಿಗೆ ರಿಮೇಕ್ ಮಾಡಿದ್ದಾರೆ. ಕರುಳಿನ ಕರೆ ಇದು 1970ರಲ್ಲಿ ರಿಲೀಸ್ ಆಗಿರುತ್ತೆ. ಪುಟ್ಟಣ ಕಣಗಾಲ್ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಇದು 1972ರಲ್ಲಿ ಪೆದ್ದ ಕೊಡುಕು ಅನ್ನೋ ಹೆಸರಲ್ಲಿ ತೆಲುಗಿಗೆ ರಿಮೇಕ್ ಮಾಡಿದ್ದಾರೆ. ಭಲೆ ಜೋಡಿ ಇದು 1970ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ವೈ.ಆರ್. ಸ್ವಾಮಿ ನಿರ್ದೇಶನ ಮಾಡಿರ್ತಾರೆ. ಇದು 1972ರಲ್ಲಿ ಬುಲ್ಲೈಮ ಬುಲ್ಲೋದೋ ಅನ್ನೋ ಹೆಸರಿಗೆ ತೆಲುಗಿಗೆ ರಿಮೇಕ್ ಆದರೆ ಮತ್ತೆ 1973ರಲ್ಲಿ ಜೈಸೇಕೋ ತೈಸಾ ಅನ್ನೋ ಹೆಸರಲ್ಲಿ ಹಿಂದಿಗೆ ರಿಮೇಕ್ ಆಗಿದೆ. ಬಾಳು ಬೆಳಗಿತು ಇದು ಕೂಡ 1970ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಸಿದ್ದಲಿಂಗಯ್ಯ ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಚಿತ್ರ 3 ಭಾಷೆಗೆ ರಿಮೇಕ್ ಆಗಿದೆ. 1974ರಲ್ಲಿ ಮಂಚಿವಾಡೋ ಅನ್ನೋ ಹೆಸರಲ್ಲಿ ತೆಲುಗಿಗೆ ರಿಮೇಕ್ ಮಾಡಿದರೆ ಅದೇ ವರ್ಷ ಹಿಂದಿಯಲ್ಲಿ ಹಂಸಕಲ್ ಅನ್ನೋ ಹೆಸರಲ್ಲಿ ರಿಮೇಕ್ ಮಾಡಿದ್ದಾರೆ. ಮತ್ತು 1976ರಲ್ಲಿ ಊರುಕು ಉಚ್ಚಪಾವನ್ ಅನ್ನೋ ಹೆಸರಲ್ಲಿ ತಮಿಳಿಗೆ ರಿಮೇಕ್ ಮಾಡಿದ್ದಾರೆ. ಕಸ್ತೂರಿ ನಿವಾಸ ಇದು 1971ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ದೊರೈ ಭಗವಾನ್ ರವರು ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಚಿತ್ರ 1974ರಲ್ಲಿ ಶಾನ್ದಾರ್ ಅನ್ನೋ ಹೆಸರಲ್ಲಿ ಹಿಂದಿಗೆ ರಿಮೇಕ್ ಮಾಡಿದರೆ 1975ರಲ್ಲಿ ಆವಂದಾನ್ ಮೈದಾನ್ ಅಂತ ತಮಿಳಿಗೆ ರಿಮೇಕ್ ಮಾಡಿದ್ದಾರೆ. ತಮಿಳಿನಲ್ಲಿ ಶಿವಾಜಿ ಗಣೇಶನ್ ರವರು ಆ್ಯಕ್ಟ್ ಮಾಡಿರ್ತಾರೆ. ಕುಲಗೌರವ ಇದು ಕೂಡ 1971ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಕೆ.ಟಿ. ಶಿವರಾಮ್ ನಿರ್ದೇಶನ ಮಾಡಿರ್ತಾರೆ.
ಇದು 1972ರಲ್ಲಿ ಕುಲಗೌರಂ ಅನ್ನೋ ಹೆಸರಲ್ಲಿ ತೆಲುಗಿಗೆ ರೀಮೇಕ್ ಮಾಡಿದರೆ 1974ರಲ್ಲಿ ಕುಲಗೌರಂ ಅನ್ನೋ ಹೆಸರಲ್ಲಿ ತಮಿಳಿಗೂ ಸಹ ರೀಮೇಕ್ ಮಾಡಿದ್ದಾರೆ. ಕಾಸಿದ್ರೆ ಕೈಲಾಸ ಇದು ಕೂಡ 1971ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಕೆ ಜಾನಕಿರಾಮ್ ನಿರ್ದೇಶನ ಮಾಡಿರ್ತಾರೆ. ಇದು 1976ರಲ್ಲಿ ಸಬ್ಸೆ ಬಡಾ ರೂಪಾಯಿ ಅನ್ನೋ ಹೆಸರಲ್ಲಿ ಹಿಂದಿಗೆ ರೀಮೇಕ್ ಆಗಿದೆ. ತಾಯಿ ದೇವರು ಇದು 1971ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಸಿದ್ದಲಿಂಗಯ್ಯನವರು ನಿರ್ದೇಶನ ಮಾಡಿರ್ತಾರೆ. ಇದು 1973ರಲ್ಲಿ ಕನ್ನ ಕೊಡುಕು ಅನ್ನೋ ಹೆಸರಲ್ಲಿ ತೆಲುಗಿಗೆ ರೀಮೇಕ್ ಆಗಿದೆ. ಬಂಗಾರದ ಮನುಷ್ಯ ಇದು 1972ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಾಸ್ಟರ್ ಆದ ಚಿತ್ರ. ಇದನ್ನು ಸಿದ್ದಲಿಂಗಯ್ಯ ನಿರ್ದೇಶನ ಮಾಡಿರ್ತಾರೆ. ಇದು 1975ರಲ್ಲಿ దేవుడలంತೆ ಮನಸಿ ಅನ್ನೋ ಹೆಸರಿಗೆ ತೆಲುಗಿಗೆ ರೀಮೇಕ್ ಆಗಿದೆ. ಗಂಧದ ಗುಡಿ ಇದು 1973ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ವಿಜಯ್ ನಿರ್ದೇಶನ ಮಾಡಿರ್ತಾರೆ. ಇದು 1979ರಲ್ಲಿ ಕರ್ತವ್ಯ ಅನ್ನೋ ಹೆಸರಿಗೆ ಹಿಂದಿಗೆ ರೀಮೇಕ್ ಆಗಿದೆ. ಬಂಗಾರದ ಪಂಜರ ಇದು 1974ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ವಿ ಸೋಮಶೇಖರ್ ನಿರ್ದೇಶನ ಮಾಡಿರ್ತಾರೆ. ಇದು 1978ರಲ್ಲಿ ದುಡು ಬಸವಣ್ಣ ಅನ್ನೋ ಹೆಸರಿಗೆ ತೆಲುಗಿಗೆ ರೀಮೇಕ್ ಆಗಿದೆ. ಎರಡು ಕನಸು ಇದು 1974ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ದೊರೆ ಭಗವಾನ್ ನಿರ್ದೇಶನ ಮಾಡಿರ್ತಾರೆ. ಇದು 1975ರಲ್ಲಿ ಪೂಜಾ ಅನ್ನೋ ಹೆಸರಲ್ಲಿ ತೆಲುಗಿಗೆ ರೀಮೇಕ್ ಆಗಿದೆ. ಸಂಪತ್ತಿಗೆ ಸವಾಲ್ ಇದು ಕೂಡ 1974ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಎ ವಿ ಶೇಷಗಿರಿರಾವ್ ನಿರ್ದೇಶನ ಮಾಡಿರ್ತಾರೆ. ಇದು 3 ಭಾಷೆಗೆ ರೀಮೇಕ್ ಆಗಿದೆ. 1975ರಲ್ಲಿ ತೋಟರಾಮುಡು ಅನ್ನೋ ಹೆಸರಲ್ಲಿ ತೆಲುಗಿಗೆ ರೀಮೇಕ್ ಮಾಡಿದರೆ ಅದೇ ವರ್ಷ ಪಡುವೆಲ್ಲಂ ಅನ್ನೋ ಹೆಸರಲ್ಲಿ ತಮಿಳಿಗೂ ಕೂಡ ರೀಮೇಕ್ ಆಗಿದೆ. ಮತ್ತು 1976ರಲ್ಲಿ ತಮ್ಮಡಿ ವೇಲಪ್ಪನ್ ಅನ್ನೋ ಹೆಸರಲ್ಲಿ ಮಲಯಾಳಂಗೂ ಕೂಡ ರೀಮೇಕ್ ಆಗಿದೆ. ಭಕ್ತ ಕುಂಬಾರ ಇದು 1974ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಹುಣಸೂರು ಕೃಷ್ಣಮೂರ್ತಿ ನಿರ್ದೇಶನ ಮಾಡಿರ್ತಾರೆ. ಇದು 1977ರಲ್ಲಿ ಚಕ್ರಧಾರಿ ಅನ್ನೋ ಹೆಸರಲ್ಲಿ ತೆಲುಗಿಗೆ ರೀಮೇಕ್ ಆಗಿದೆ. ದಾರಿ ತಪ್ಪಿದ ಮಗ ಇದು 1975ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಪೇಕೆಟಿ ಶಿವರಾಮ್ ನಿರ್ದೇಶನ ಮಾಡಿರ್ತಾರೆ. ಇದು 1980ರಲ್ಲಿ ಮನುಷ್ಯ ಮೃಗಂ ಅನ್ನೋ ಹೆಸರಲ್ಲಿ ಮಲಯಾಳಂಗೆ ರೀಮೇಕ್ ಆಗಿದೆ. ಪ್ರೇಮದ ಕಾಣಿಕೆ ಇದು 1976ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ವಿ ಸೋಮಶೇಖರ್ ನಿರ್ದೇಶನ ಮಾಡಿರ್ತಾರೆ. ಇದು 1980ರಲ್ಲಿ ಪೊಲ್ಲಾವದನ್ ಅನ್ನೋ ಹೆಸರಲ್ಲಿ ತಮಿಳಿಗೆ ರೀಮೇಕ್ ಆಗಿದೆ. ತಮಿಳಿನಲ್ಲಿ ರಜನಿಕಾಂತ್ ರವರು ಆ್ಯಕ್ಟ್ ಮಾಡಿರ್ತಾರೆ. ಮತ್ತೆ 1981ರಲ್ಲಿ ರಾಜ್ ಅನ್ನೋ ಹೆಸರಿಗೆ ಹಿಂದಿಗೆ ರೀಮೇಕ್ ಆಗಿದೆ. ನಾನಿನ್ನ ಮರೆಯಲಾರೆ ಇದು 1976ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ವಿಜಯ್ ನಿರ್ದೇಶನ ಮಾಡಿರ್ತಾರೆ. ಇದು 1982ರಲ್ಲಿ ಪಡು ಕವಿತೆ ಅನ್ನೋ ಹೆಸರಿಗೆ ತಮಿಳಿಗೆ ರೀಮೇಕ್ ಆಗಿದೆ. ತಮಿಳಿನಲ್ಲಿ ರಜನಿಕಾಂತ್ ರವರು ಆ್ಯಕ್ಟ್ ಮಾಡಿರ್ತಾರೆ. ಮತ್ತೆ 1986ರಲ್ಲಿ ಪ್ಯಾರ್ ಕಿಯಾ ಹೈ ಪ್ಯಾರ್ ಕರೋಂಗೆ ಅನ್ನೋ ಹೆಸರಲ್ಲಿ ಹಿಂದಿಗೆ ರೀಮೇಕ್ ಆಗಿದೆ. ಸನಾದಿ ಅಪ್ಪಣ್ಣ ಇದು 1977ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ವಿಜಯ್ ನಿರ್ದೇಶನ ಮಾಡಿರ್ತಾರೆ. ಇದು 1980ರಲ್ಲಿ ಸನಾಯಿ ಅಪ್ಪಣ್ಣ ಅನ್ನೋ ಹೆಸರಿಗೆ ತೆಲುಗಿಗೆ ರೀಮೇಕ್ ಆಗಿದೆ. ಶಂಕರ್ ಗುರು ಇದು 1978ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ವಿ ಸೋಮಶೇಖರ್ ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ 1 ವರ್ಷ ಪ್ರದರ್ಶನ ಕಂಡು ಬ್ಲಾಕ್ ಬಾಸ್ಟರ್ ಆದ ಈ ಚಿತ್ರ 3 ಭಾಷೆಗೆ ರೀಮೇಕ್ ಆಗಿದೆ. 1978ರಲ್ಲಿ ಕುಮಾರ ರಾಜ ಅನ್ನೋ ಹೆಸರಲ್ಲಿ ತೆಲುಗಿಗೆ ರೀಮೇಕ್ ಮಾಡಿದರೆ 1979ರಲ್ಲಿ ತ್ರಿಶೂಲಂ ಅನ್ನೋ ಹೆಸರಲ್ಲಿ ತಮಿಳಿಗೆ ರೀಮೇಕ್ ಮಾಡಿರ್ತಾರೆ. ಮತ್ತು 1983ರಲ್ಲಿ ಮಹಾನ್ ಅನ್ನೋ ಹೆಸರಲ್ಲಿ ಹಿಂದಿಗೆ ರೀಮೇಕ್ ಮಾಡಿರ್ತಾರೆ. ತಮಿಳಿನಲ್ಲಿ ಶಿವಾಜಿ ಗಣೇಶನ್ ಅವರು ಆ್ಯಕ್ಟ್ ಮಾಡಿದರೆ ಹಿಂದಿಯಲ್ಲಿ ಅಮಿತಾಬ್ ಬಚ್ಚನ್ ಅವರು ಆ್ಯಕ್ಟ್ ಮಾಡಿರ್ತಾರೆ. ತಾಯಿಗೆ ತಕ್ಕ ಮಗ ಇದು 1978ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ವಿ ಸೋಮಶೇಖರ್ ನಿರ್ದೇಶನ ಮಾಡಿರ್ತಾರೆ. ಇದು 1981ರಲ್ಲಿ ಪುಲಿಬಿಡ್ಡ ಅನ್ನೋ ಹೆಸರಲ್ಲಿ ತೆಲುಗಿಗೆ ರೀಮೇಕ್ ಮಾಡಿದರೆ 1982ರಲ್ಲಿ ಮೈನ್ ಇಷ್ಟಾ ಜುಮ್ ಲೋಂಗಾ ಅನ್ನೋ ಹೆಸರಿಗೆ ಹಿಂದಿಗೆ ರೀಮೇಕ್ ಮಾಡಿರ್ತಾರೆ. ಹಾಲು ಜೇನು ಇದು 1982ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಸಂಗೀತಂ ಶ್ರೀನಿವಾಸ್ ರಾವ್ ಅವರು ನಿರ್ದೇಶನ ಮಾಡಿರ್ತಾರೆ. ಇದು 1985ರಲ್ಲಿ ಇಲ್ಲಾಲೆ ದೇವತಾ ಅನ್ನೋ ಹೆಸರಿಗೆ ತೆಲುಗಿಗೆ ರೀಮೇಕ್ ಆಗಿದೆ. ಚಲಿಸುವ ಮೋಡಗಳು ಇದು 1982ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಕೂಡ ಸಂಗೀತಂ ಶ್ರೀನಿವಾಸ್ ರಾವ್ ಅವರೇ ನಿರ್ದೇಶನ ಮಾಡಿರ್ತಾರೆ. ಇದು 1983ರಲ್ಲಿ ರಾಜ್ಕುಮಾರ್ ಅನ್ನೋ ಹೆಸರಿಗೆ ತೆಲುಗಿಗೆ ರೀಮೇಕ್ ಆಗಿದೆ. ಶ್ರಾವಣ ಬಂತು ಇದು 1984ರಲ್ಲಿ ರಿಲೀಸ್ ಆದ ಚಿತ್ರ. ಇದನ್ನು ಸಂಗೀತಂ ಶ್ರೀನಿವಾಸ್ ರಾವ್ ಅವರು ನಿರ್ದೇಶನ ಮಾಡಿರ್ತಾರೆ. ಇದು 1984ರಲ್ಲಿ ವಸಂತ ಗೀತಂ ಅನ್ನೋ ಹೆಸರಿನಲ್ಲಿ ತೆಲುಗಿಗೆ ರೀಮೇಕ್ ಆಗಿದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇದು 1986ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಸಂಗೀತಂ ಶ್ರೀನಿವಾಸ್ ಅವರು ನಿರ್ದೇಶನ ಮಾಡಿರ್ತಾರೆ. ಇದು 1988ರಲ್ಲಿ ಮಹಾರಾಜಶ್ರೀ ಮಾಯಾಗಡು ಅನ್ನೋ ಹೆಸರಿನಲ್ಲಿ ತೆಲುಗಿಗೆ ರೀಮೇಕ್ ಆಗಿದೆ. ಅನುರಾಗ ಅರಳಿತು ಇದು 1986ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಎಂ.ಎಸ್. ರಾಜಶೇಖರ್ ನಿರ್ದೇಶನ ಮಾಡಿರ್ತಾರೆ. ಕನ್ನಡದಲ್ಲಿ ಬ್ಲಾಕ್ ಬಾಸ್ಟರ್ ಆದ ಈ ಚಿತ್ರ 7 ಭಾಷೆಗೆ ರೀಮೇಕ್ ಆದ ಕನ್ನಡದ ಮೊದಲ ಚಿತ್ರವೆಂದು ಗುರುತಿಸಿಕೊಂಡಿದೆ. 1992ರಲ್ಲಿ ಮನ್ನನ್ ಅನ್ನೋ ಹೆಸರಿನಲ್ಲಿ ತೆಲುಗಿಗೆ ರೀಮೇಕ್ ಆಗಿದೆ. ತೆಲುಗಿನಲ್ಲಿ ರಜನಿಕಾಂತ್ ರವರು ಆ್ಯಕ್ಟ್ ಮಾಡಿರ್ತಾರೆ. ಮತ್ತು ಪೇರಾನ ಮಗಡು ಅನ್ನೋ ಹೆಸರಿಗೆ 1992ರಲ್ಲಿ ಮತ್ತೆ ತೆಲುಗಿಗೆ ರೀಮೇಕ್ ಮಾಡಿರ್ತಾರೆ. ಇದರಲ್ಲಿ ಚಿರಂಜೀವಿರವರು ಆ್ಯಕ್ಟ್ ಮಾಡಿರ್ತಾರೆ. 1994ರಲ್ಲಿ ಲಾಡ್ಲಾ ಅನ್ನೋ ಹೆಸರಿನಲ್ಲಿ ಹಿಂದಿಗೆ ರೀಮೇಕ್ ಮಾಡಿರ್ತಾರೆ. ಮತ್ತು ಒಡಿಶಾ ಭಾಷೆಯಲ್ಲಿ 2000 ಇಸ್ವಿಯಲ್ಲಿ ರೀಮೇಕ್ ಮಾಡಿದರೆ ಬೆಂಗಾಳಿ ಭಾಷೆಯಲ್ಲಿ 2001ನೇ ಇಸ್ವಿಯಲ್ಲಿ ರೀಮೇಕ್ ಮಾಡಿರ್ತಾರೆ. ಮತ್ತು ಬಾಂಗ್ಲಾದೇಶದ ಭಾಷೆಯಲ್ಲೂ ಸಹ ರೀಮೇಕ್ ಆಗಿದೆ. ಗುರಿ ಇದು 1986ರಲ್ಲಿ ರಿಲೀಸ್ ಆಗಿರುತ್ತೆ. ಇದನ್ನು ಪಿ ವಾಸು ನಿರ್ದೇಶನ ಮಾಡಿರ್ತಾರೆ. ಇದು 1991ರಲ್ಲಿ ಅಧಿಕಾರಿ ಅನ್ನೋ ಹೆಸರಿನಲ್ಲಿ ತಮಿಳಿಗೆ ರೀಮೇಕ್ ಆಗಿರುತ್ತೆ.
ಇವಿಷ್ಟು ಡಾಕ್ಟರ್ ರಾಜ್ಕುಮಾರ್ ಅವರು ಅಫಿಷಿಯಲ್ ಆಗಿ ರೀಮೇಕ್ ಮಾಡಿದ ಚಿತ್ರಗಳಾಗಿರ್ತವೆ. ಇನ್ನು ಮಯೂರ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು 2015ರಲ್ಲಿ ರಾಜಮೌಳಿರವರು ಬಾಹುಬಲಿ ಅಂತ ಹೈ ಬಜೆಟ್ ಸಿನಿಮಾವನ್ನು ಮಾಡಿರ್ತಾರೆ. ರಾಜನನ್ನ ರಾಜ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು ಅದೇ ರಾಜಮೌಳಿರವರು 2009ರಲ್ಲಿ ಮಗಧೀರ ಅಂತ ಸಿನಿಮಾ ಮಾಡಿರ್ತಾರೆ. ಇಮ್ಮಡಿ ಪುಲಕೇಶಿ ಚಿತ್ರದ ಒಂದು ದೃಶ್ಯಾವಳಿಯನ್ನು ಬಾಹುಬಲಿ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ. ನೋಡೋರಲ್ಲ ಗೆಳೆಯರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಎಷ್ಟು ಚಿತ್ರಗಳು ಬೇರೆ ಭಾಷೆಗೆ ರೀಮೇಕ್ ಆಗಿವೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.